ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ಈಗ ನೋಡ್ತಾ ಇರೋ ದೃಶ್ಯ ಯಾವ್ದೇಳಿ, ನಮ್ಮ ಚಾಮುಂಡಿ ಬೆಟ್ಟದಲ್ಲಿರುವ ದೇವಿಕೆರೆ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ಇಲ್ಲೇನಿಗೆ ಬಂದಿದ್ದೀನಿ ಅಂದ್ರೆ, ಚಾಮುಂಡಿ ಬೆಟ್ಟ ಅಂದ್ರೆ ನಿಮ್ಗೆ ಗೊತ್ತು, ಚಂಡಮುಂಡರನ್ನ ನಾಶ ಮಾಡಿದ್ಮೇಲೆ ಇದು ಚಾಮುಂಡಿ ಬೆಟ್ಟ. ಅದಕ್ಕಿಂತ ಮುಂಚೆ ಇದು ಯಾವ ಬೆಟ್ಟ ಅಂದ್ರೆ ಮಹಾಬಲೇಶ್ವರ ಬೆಟ್ಟ. ಈ ಮೈಸೂರು ಮಹಾಬಲಿಪುರವಾಗಿತ್ತು. ಬರೀ ಸಾಧು ಸಂತರುಗಳು ಈ ಬೆಟ್ಟದಲ್ಲಿದ್ರು. ಅದೇ ತರ ಇಲ್ಲಿ 108 ಗವಿ ಇದೆ. ಈಗ ಫಸ್ಟ್ ಹೋಗ್ಬೇಕಾದ್ರೇನೆ ಈ ದಾರಿಲಿ ಒಂದು ಗವಿ ಸಿಗ್ತಿದೆ. ಇದಿರೋದು ದೇವಿಕೆರೆ. ನೋಡ್ತಾರ ದೃಶ್ಯ, ಅಲ್ಲಿ ದೇವಿಕೆರೆ ಮೇಲೆ ಹೋದ್ರೆ ರುದ್ರಭೂಮಿ, ಅಲ್ಲೂ ರುದ್ರಭೂಮಿ ಒಳಗಡೆ ಒಂದು ಗವಿ ಐತೆ. ಇಲ್ಲಿ ಮುಂದೆ ಹೋಯ್ತಿರ್ಬೇಕಾದ್ರೆ ಇಲ್ಲೊಂದು ಕೋಡಿಲಿಂಗೇಶ್ವರ ಅಂತ ಗವಿ ಐತೆ. ಈ ಎಲ್ಲಾ ದೋಣಿಗಳಲ್ಲಿ ವರ್ಷಕ್ಕೊಂದ್ಸರಿ ತಾಯಿ ಚಾಮುಂಡೇಶ್ವರಿನ ಕೂರಿಸಿ ತೆಪ್ಪೋತ್ಸವ ಅಂತ ಮಾಡ್ತಾರೆ. ಅದು ನೋಡೋಕೆನೆ ಈ ಕೆರೆಯಲ್ಲಿ ಭಯಾನಕ ಜನ ತುಂಬ್ಕೋತಾರೆ. ಈ ಕೆರೆ ಭಯಾನಕ ತುಂಬಾ ಆಳವಾಗಿದೆ. ಏನಂತೀರಾ? ದೇವಿ ಅಂತಂದ್ರೇನೆ ಚಾಮುಂಡಿ, ಗೊತ್ತಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಈ ಕಡೆಯಿಂದ ದೇವಿಕೆರೆ ಮುಗಿಸ್ಕೊಂಡು ದೇವಿಕೆರೆಯಿಂದ ಮುಂದೆ ಅಲ್ಲಿ ಮೇಲೆ ಹೋದ್ರೆ ಸ್ಮಶಾನ. ಇಲ್ಲಿ ಕೆಳಗಡೆ ಹೋದ್ರೇನೆ ಅಲ್ಲಿ ಕಾಣಿಸ್ತಾ ಇರೋ ಆಲ್ಬಲ್ ಕಡೆನೆ ಕೋಡಿಲಿಂಗೇಶ್ವರ ಇರೋದು. ಆ ಕೋಡಿಲಿಂಗೇಶ್ವರನು ಒಂದು 108 ಗವಿಲಿ ಒಂದು ಗವಿ. ಅದನ್ನ ನಾನು ನೋಡಿಲ್ಲ. ಬನ್ನಿ ಇವಾಗ ಯಾವ ತರ ಇದೆ ಕೋಡಿಲಿಂಗೇಶ್ವರ. ಅದೇ ಫುಲ್ ಭೂತ ಪ್ರೇತ ಪಿಸಾಚಿಗಳು ಈ ರೋಡಲ್ಲಿ ಕರ್ಕೊಂಡ್ಬಂದು ದೆವ್ವಗಳನ್ನ ಬಿಡಿಸ್ತಾ ಇದ್ರು. ಅಲ್ಲಿ ನೋಡಿ ನಮ್ಮ ಬೇರೆ ನಿಂತವನೆ ನಮ್ಮ ಕಾರ್ತಿ ಜೊತೆ. ಹಾಯ್. ಇಲ್ಲಿ ನೋಡ್ತಾ ಇರೋ ದೇವಸ್ಥಾನ ಇದು ಒಂದು ಗವಿನೇ. ಇಲ್ಲೇನಂತ ಅಂದ್ರೆ ಭಯಾನಕ ಭೂತ ಪ್ರೇತ ಪಿಸಾಚಿಗಳು ಈ ರೋಡಲ್ಲಿ ಫುಲ್ ಭಯಾನಕ ಕಾಟ ಕೊಡ್ತಾ ಇತ್ತು ಅಂತ ನಮ್ಮ ಸ್ಥಳೀಯರು ಬ್ರಣ ಹೇಳಿದ್ರು. ಇವಾಗ ಒಳಗಡೆ ಹೆಂಗೈತೆ ಅಂತ ಗವಿ ತೋರ್ಸದ ಬನ್ನಿ. ಸಮಸ್ತ ಕರ್ನಾಟಕ ಜನತೆ, ಏನಿದು ಮೋರಿ ಹತ್ರ ಕುತ್ಕೊಬಿಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಅದೇನ್ ಹೇಳಿ ದೇವಿಕೆರೆ. ದೇವಿಕೆರೆಯಿಂದ ಇಲ್ಲಿ ನೀರ್ ಹರ್ಕೊಂಡು ಈ ನೀರು ಎಲ್ಲಿಗೆ ಹೋಗ್ತದೆ ಅಂತ ನಿಮ್ಗೆ ಈಗ ತೋರಿಸ್ತೀನಿ ಬನ್ನಿ. ಆ ನೀರು ಹೋಗೋ ಜಾಗ ಒಂದು ಗವಿ. ಆ ಗವಿ ಒಳಗಡೆ ಕೋಡಿಲಿಂಗೇಶ್ವರ ಇದೆ ಬನ್ನಿ. ಶಿವ ಎಲ್ಲಿರ್ತಾನೆ ಎಲ್ಲಾ ಕಡೆ ಬಿಲ್ವ ಪತ್ರೆ ಮರ ಇರ್ಲೇಬೇಕು. ಅದೇ ತರ ಈ ಕೋಡಿಲಿಂಗೇಶ್ವರ ಇದು ಉದ್ಭವ ಮೂರ್ತಿ. ಬನ್ನಿ, ದೇವಸ್ಥಾನ ಇಲ್ಲೇ ಇದೆ. ಬರ್ಬೇಕಾದ್ರೆ ದಯವಿಟ್ಟು ಫುಲ್ ಜಾರ್ತದೆ, ಇದು ನೋಡ್ಕೊಂಡು ಇಳಿರಿ. ಏನಕ್ಕೆ ಅಂತ ಅಂದ್ರೆ ಫುಲ್ ಪಾಚಿ ಕಟ್ಬಿಡೈತೆ. ಮಳೆ ತುಂಬಿದಾಗ ಇದೆಲ್ಲ ಫುಲ್ ತುಂಬ್ಕೊಬಿಟ್ಟು ಒಳಗಡೆ ದೇವಸ್ಥಾನ ಒಳಗಡೆ ನೀರು ಹೋಯ್ತದೆ. ಕಮ್ ಲೆಟ್ಸ್ ಗೋ ಇನ್. ಓಂ ನಮಃ ಶಿವಾಯ್. ಶಂಭು. ಎಲ್ಲ ಕರ್ನಾಟಕ ಜನತೆಗೂ ಗೊತ್ತು, ಚಾಮುಂಡಿ ಬೆಟ್ಟ ಅಂದ್ರೆ ಚಾಮುಂಡೇಶ್ವರಿದು ಬೆಟ್ಟ. ಆದ್ರೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ 108 ಗವಿ ಇದೆ. ಆ 108 ಗವಿಲಿ ಇದು ಕೋಡಿಲಿಂಗೇಶ್ವರ ಅಂತ. ಇಲ್ಲಿ ಪಕ್ಕದಲ್ಲೇ ದೇವಿಕೆರೆ ಹತ್ರನೇ ಇರೋದು. ದೇವಿಕೆರೆ ಹತ್ರ ಬಂದ್ರೆ ಈ ದೇವಾಲಯ ನೋಡ್ಬೋದು. ಇದು ಉದ್ಭವ ಮೂರ್ತಿ ಅಂತ ಅನ್ಕೊಳ್ಳಿ. ಬೇಕಾದ್ರೆ ನೀವು ಅಲ್ಲಿ ಕಲ್ಲು ಕೆತ್ತಿತಿರೋದಲ್ಲ, ಇದು ಸೀದಾ ನೋಡಿ ಅದಾಗಿದೆ ಉದ್ಭವಿಸಿರುವುದು ಶಂಭು ಸ್ವಯಂಭು ಅಂತ. ಬೇಕಾದ್ರೆ ಮೇಲೆ ನೋಡಿ, ಇದೆಲ್ಲ ತುಂಬಾ ಹಳೇ ಕಾಲದ್ದು, ಪುರಾತನ ಕಾಲದ್ದು. ಕೀರ್ತಿ ಮುಖನ ನೋಡಿ ಬೇಕಾದ್ರೆ ಯಾವ ತರ ಐತೆ ಅಂತ. ಇದೆಲ್ಲ ಕೆತ್ತಿರೋದು ಉದ್ಭವ ಮೂರ್ತಿ ಇದು. ಆದ್ರೆ ಇದಕ್ಕೆ ಜನ ಮೇಲೆ ಈ ತರ ಗೋಡೆ ಗಿಡ ಎಲ್ಲ ಕಟ್ಸಿ ದೇವಸ್ಥಾನ ಮಾಡಿದ್ದಾರೆ. ನೆಕ್ಸ್ಟ್ ಇದೇ ತರ ಇನ್ನೊಂದು ಗವಿ ತೋರಿಸ್ಬೇಕು, ಅದು ಸ್ಮಶಾನದಲ್ಲೇನೆ ಇರೋದು. ಬನ್ನಿ ಆಚೆ ಹೋಗೋದ. ಆಚೆ ಈಗ ನಂದೀಶ್ವರ ನೋಡಿ, ನಂದಿ ನೋಡ್ತಾ ಇದ್ದಂಗೆನೆ ಈಗ ಸೀದಾ ಆಚೆ ಹೋಯ್ತಾ ಇದ್ದಂಗೆನೆ ನೋಡಿ ಏನ್ ತೋರಿಸ್ತೀವಿ ಅಂತ. ಕೆರೆಯಿಂದನೇ ನೀರ್ ಬರ್ತಾ ಇರೋದು. ಕೆರೆಯಿಂದ ನೀರ್ ಬಂದ್ರೆ ಇದು ಗವಿನೇ ಫುಲ್ ತುಂಬ್ಕೊಬಿಡ್ತದೆ ಅಂತ ಅನ್ಕೊಳ್ಳಿ, ಏನು ಕಾಣಿಸಲ್ಲ. ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನದಲ್ಲಿ ನೋಡಿರ್ತೀರಾ, ಇದೇನು ಹೇಳಿ, ಇದು ಒಬ್ಬ ರಾಕ್ಷಸ ಅಂತ ಅನ್ಕೊಳ್ಳಿ. ಇದು ಕೀರ್ತಿ ಮುಖ ಅಂತ. ಈ ರಾಕ್ಷಸಂದು ಇಲ್ಲಿ ಯಾವ ತರ ಸ್ಟೋರಿ ಅಂತ ಅಂದ್ರೆ, ಎಲ್ಲಾ ದೇವಸ್ಥಾನದಲ್ಲಿ ನೋಡಿರ್ತೀರಾ ನೀವು, ಪ್ರತಿ ದೇವರಿಂದೆ ಈ ತರ ಪಂಚಲೋಹದಲ್ಲಿ ಇಲ್ಲ ಚಿನ್ನದಲ್ಲಿ ಬೆಳ್ಳಿದಲ್ಲಿ ಎಲ್ಲಾ ತರ ಲೋಹದಲ್ಲೂ ಮಾಡಿಸಿರ್ತಾರೆ ಕೀರ್ತಿ ಮುಖನ. ಇದು ರಾಕ್ಷಸ ಅಂತ ಅನ್ಕೊಳ್ಳಿ. ಇಲ್ಲಿ ಎರಡು ಕಾಣ್ತಾ ಇದೆಯಲ್ಲ, ಇವೆರಡು ಏನು ಅಂತ ಅಂದ್ರೆ ಅದು ರಾಕ್ಷಸಂದು 2 ಕೈಗಳು. ಅದೇನೋ ಗೊತ್ತಿಲ್ಲ ಗಾಯಸ್. ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದೀವಿ. ನಮ್ಮ ಧೂಮ್ರಾವತಿ ಅವರು ಕೋಟಿಗೆ ಬರಬೇಕು ಅಂತೇಳಿ ಕೋಟಿನೇ ಕೇಳಿರೋದು ಶಿವನ ಹತ್ರ. ಏನಂತೀರಾ? ಲೈಕ್ ನಿರಂಜನ್. ಅದೇನೋ ಗೊತ್ತಿಲ್ಲ, ಶಿವನ್ ನೋಡ್ತಾ ಇದ್ದಂಗೆನೆ ಒಂದು ಹಾಡು ಹೇಳ್ಬೇಕಂತ ಅನಿಸ್ತು. ಕೋಟೇಶ್ವರಾಯ್ ಶಿವ ಕೋಟೇಶ್ವರಾಯ್, ಹರ ಹರ ಬೋಲೆ ನಮಃ ಶಿವಾಯ್. ಕೋಟೇಶ್ವರಾಯ್ ಶಿವ ಕೋಟೇಶ್ವರಾಯ್, ಹರ ಹರ ಬೋಲೆ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಬೋಲೆ ನಮಃ ಶಿವಾಯ. ಶಂಭು ಶಂಕರ್ ಭೋಲೆನಾಥ್ ಕಿ. ಇವಾಗ ಕೋಡಿಲಿಂಗೇಶ್ವರದಿಂದ ಸೀದಾ ಇನ್ನೊಂದು ಗವಿಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ಸೊ ನಮ್ಮ ಬಾಯ್ಸ್ ಎಲ್ಲ ಇವಾಗ ಸೀದಾ ದೇವಿಕೆರೆ ಹತ್ರ ಇನ್ನೊಂದು ಸ್ಮಶಾನದಲ್ಲಿರೋ ಗವಿ ಕರ್ಕೊಂಡು ಹೋಗ್ತಿದ್ದೀನಿ. ಇವಾಗ ಹಂಗೆ ಹೋಯ್ತಾ ಇದ್ದೀವಿ. ಇಲ್ಲಿ 108 ಗವಿ ಇದೆ. ಆದರೆ ನಾವೊಂದು 5 ಗವಿ ನೋಡಿದ್ದೀವಿ. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋ ನಾನು ಕೋಡಿಲಿಂಗೇಶ್ವರಕ್ಕೆ. ಅದೇ ದೇವಿಕೆರೆ. ಅಲ್ಲಿ ನೋಡಿ, ಹಾಯ್. ಎಲ್ಲೇ ಹೋದ್ರು
ಶ್ವಾನಗಳು ಇದ್ದೇ ಇರ್ತವೆ ಗೊತ್ತಲ್ಲ. ನಮ್ಮ ಭೈರವ್ ಮಹಾರಾಜ್ ಕಿ ಜೈ ಭೋಲೆನಾಥ್. ಏನಂತೀರಾ? ಹಾಯ್. ಇವಾಗ ದೇವಿ ಕರೆಯಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸೀದಾ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ತೋರಿಸ್ತೀವಿ ಸರಿದಲ್ಲೇ ತೋರಿಸ್ತೀವಿ. ವೇಟ್, ಕಮಾನ್. ಈಗ ಇನ್ನೊಂದು ಹೇಳ್ಬೇಕಂತ ಅಂದರೆ ಹೊಸ ಸ್ಪೀಕರ್ ಮಾಡ್ತಾ ಇದ್ದೀನಿ. ನಮ್ಮ ವೀಕೆಂಡ್ ಕನ್ನಡಿಗ ಅಭಿಣ ಅವ್ರ ಕಡೆಯಿಂದ ಈ ಸ್ಪೀಕರ್ನ ಸ್ಪಾನ್ಸ್ ಮಾಡೋರೆ ನನಗೋಸ್ಕರ, ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ. ಸೊ ಎಲ್ಲರೂ ನಮ್ಮ ವೀಕೆಂಡ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅಭಿಣಂಗೆ ಥ್ಯಾಂಕ್ ಯು. ಕಮಾನ್ ಡಾಗಿ, ಲೆಟ್ಸ್ ಗೋ. ಈಗ ಭೈರವನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಮೈಸೂರವ್ರಿಗೆ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಚಾಮುಂಡಿ ಬೆಟ್ಟದ ಮೇಲೆ ಒಂದು ಟವರ್ ಬ್ಲಿಂಕ್ ಆಯ್ತಾ ಇರ್ತದಲ್ಲ, ಆ ಟವರ್ ನೋಡಿ, ಇದೇ ಪ್ಯಾರಿಸ್ ಟವರ್. ನಮಗೆ ಯಾವ ಥರ ಕಾಣ್ತೈತೆ ಅಂದರೆ ಸೀದಾ ಪ್ಯಾರಿಸಲ್ಲಿ ಹೆಂಗೈತೆ ಅದೇ ಟವರು. ಇದನ್ನ ಚಿಕ್ಕ ವಯಸ್ಸಿಂದ ಎಲ್ಲ ನೋಡಿರ್ತೀರಾ ಫ್ರೆಂಡ್ಸ್, ಆದರೆ ಭಯಾನಕವಾಗಿ ಕಾಣಿಸ್ತೈತೆ. ಏನಂತೀರಾ? ಆ ವಾತಾವರಣಕ್ಕೂ ನನ್ನ ತಲೆ ನೋಡೇ ಇರಲಿಲ್ಲ. ಏನಕ್ಕೆ ಅಂತಂದರೆ ಅದು ಫಾಗಲ್ಲಿ ಮುಚ್ಚೋಗ್ಬಿಡೈತೆ. ಇವಾಗ ನೋಡ್ತೀನಿ ಇವಾಗ ನೋಡಿ ಪೂರ್ತಿ ಮುಚ್ಚೋಯ್ತು ಅನ್ಕೊಳ್ಳಿ. ಹೆಂಗೈತೆ ನಮ್ಮ ಪ್ಯಾರಿಸಲ್ಲಿರೋ ಈಗ ಒಂದು ಸ್ಮಶಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಲ್ಲೇ ಬೋರ್ಡ್ ಹಾಕೋರು ನೋಡಿ, ಚಾಮುಂಡಿ ಬೆಟ್ಟದ ರುದ್ರಭೂಮಿ. ಈ ರುದ್ರಭೂಮಿಯಲ್ಲೂ ಕೂಡ ಒಂದು ಗವಿ ಇದೆ. ಈ ಗವಿಯಲ್ಲಿ ಯಾವ ಸಾಧಿದ್ರು ಅಂತ ಗೊತ್ತಿಲ್ಲ, ಆದರೆ ಇವಾಗ ಫಸ್ಟ್ ಟೈಮ್ ನಾನು ಹೋಯ್ತಾ ಇರೋದು. ಅದು ಯಾವ ಥರ ಐತೆ ಅಂತ ನನಗೂ ಗೊತ್ತಿಲ್ಲ. ಹೋಗೋದಾ ಬನ್ನಿ, ಲಿಂಗ ಐತೆ ಅದೈತೆ ಅಂತ ಹೇಳವ್ರೆ. ತುಂಬ ವರ್ಷದಿಂದ ಈ ಗವಿ ಬಗ್ಗೆ ಕೇಳಿದ್ದೀನಿ, ಆದರೆ ಜೈನ್ ಗವಿ ಬಿಟ್ಟು ಇನ್ಯಾವುದೂ ನೋಡ್ತಾ ಇರಲಿಲ್ಲ. ಏನಂತೀರಾ? ನೇಚರ್ ನೋಡಿ, ಒಳ್ಳೆ ಫಾಗು, ಎಲ್ಲ ಕಡೆ ಒಳ್ಳೆ ವಾತಾವರಣ ತುಂಬಿಕೊಂಡಿದೆ. ನಮ್ಮ ಚಾಮುಂಡಿ ಬೆಟ್ಟ ಸೊಗಸಾಗಿದೆ. ಮೈಸೂರು ಬೆಟ್ಟ ಈಗ ಹೋಯ್ತಾ ಇರೋ ಜಾಗ ಎಲ್ಲರಿಗೂ ಕಟ್ಸೋದೇ ಚಟ್ಟ. ಓಂ ನಮಃ ಶಿವಾಯ. ಬನ್ನಿ. ಇವಾಗ ಏನಂದರೆ ಫ್ರೆಂಡ್ಸ್, ಬೆಟ್ಟದ ಕೆಳಗಡೆನೂ ಸ್ಮಶಾನ ಐತೆ, ಬೆಟ್ಟದ ಮೇಲೂ ಸ್ಮಶಾನ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮು ಬೆಟ್ಟದ ಮೇಲಿರೋ ರುದ್ರಭೂಮಿಗೆ ಬಂದಿರೋದು. ಆದ್ರೂ ಏನೋ ಒಂಥರ ಸ್ಮಶಾನ ಅಂದರೆ ಶಿವ ಅಂದ್ರೇ ಸ್ಮಶಾನ. ಅಕ್ಕು ಅಲ್ಲಿ ನೋಡಿ ಯಾವ ಥರ ಕಾಣಿಸ್ತೈತೆ ನಮ್ಮ ಮೈಸೂರು. ಕ್ಲೌಡ್ ಅಂತೂ ಫುಲ್ ಹತ್ತತ್ರನೇ ಹೋಯ್ತೈತೆ. ಇಲ್ಲಿ ನೋಡಿ ಸ್ಮಶಾನದಲ್ಲಿ ಇಲ್ಲೊಂದು ಚಿತೆ ಬೇಯಿಸವ್ರೆ, ಅಲ್ಲೊಂದು ಚಿತೆ ಬೇಯಿಸವ್ರೆ. ಅಲ್ಲಿ ಹೋಯ್ತಾ ಇರೋದೇ ಗವಿ ಅಂತ, ಓಮ್ ಅಂತ ಹಾಕೈತಲ್ಲ ಅದೇನೆ ಗವಿ ಅಂತ ಅನ್ಕೊಳ್ಳಿ. ಈಗ ಗವಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಇಲ್ಲಿ ನೋಡಿ ಚಾಮುಂಡಿ ಇದು ಗೋಪುರ ಕಾಣಿಸ್ತೈತೆ. ಯಾವ ಥರ ಕಾಣಿಸ್ತಾ ಇದೆಯಾ? ಫುಲ್ಲು ಫಾಗಲ್ಲಿ ಮುಚ್ಚೋಗ್ಬಿಟ್ಟಿದೆ. ನೀವು ಬಂದಿರೋ ಟೈಮ್ ಸರಿ ಇಲ್ಲ ಅನಿಸ್ತದೆ. ಸಾರಿ, ನಾವು ಬಂದಿರೋ ಟೈಮ್ ಸರಿ ಇಲ್ಲ, ನೀವು ನೋಡೋಕ್ಕಾಯ್ತಾ ಇಲ್ಲ. ಬನ್ನಿ, ಕರ್ಕೊಂಡು ಹೋಗ್ತೀವಿ ಬೇರೆ ಕಡೆ. ಈಗ ಒಂದು ಗವಿಗೆ ನಮ್ಮ ಮೈಸೂರು ಸ್ಮಶಾನಕ್ಕೆ ನೋಡ್ತಾ ಇದ್ದೆ. ದಿವಸ ಕಾಗೆಗೆ ಮತ್ತು ಪಕ್ಷಿಗಳಿಗೆ ಊಟ ಆಗ್ತಾ ಇದೆ. ಇದು ನಮ್ಮ ಚಾಮುಂಡಿ ಬೆಟ್ಟದ ಮೇಲೆ ಇರೋ ಸ್ಮಶಾನ. ಒಂದ್ಸತಿನೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಆದ್ರೂ ಎಲ್ಲ ಸ್ಮಶಾನನೂ ಒಂದೇ. ಚಾಮುಂಡಿ ಬೆಟ್ಟದ ಕೆಳಗಡೆ ಇರೋ ಸ್ಮಶಾನ ಅಂತೂ ಭಯಾನಕವಾಗೈತೆ. ಇಲ್ಲೂ ಇವಾಗ ರೀಸೆಂಟಾಗಿ ಯಾರನ್ನೋ ಬೇಯಿಸಿದ್ದಾರೆ. ಬಂದು ಒಂದು ವ್ಯೂ ನೋಡೋದ ಯಾವ ಥರ ಕಾಣ್ತದೆ ಅಂತ. ವ್ಯೂ ನೋಡ್ಬೇಕಂತ ಅಂದರೆ ಇವಾಗ ಬರೀ ಫಾಗು. ನಾವು ಬಂದಿರೋ ರೀತಿನೇ ಬೇರೆ. ಫುಲ್ ಬೆಟ್ಟ ಗುಡ್ಡಗಳು ನೋಡಿ ಯಾವ ಥರ ಕಾಣ್ತೈತೆ. ಫಾಗ್ ಅಂತೂ ಹತ್ತತ್ರನೇ ಹೋಯ್ತೈತೆ. ಕ್ಲೌಡ್ಸ್ ಅಂತೂ ತೇಲ್ದಂಗೆ ಐತೈತೆ. ಅಲ್ಲಿ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಈಗ ಅದೇ ಗವಿ. ಆ ಗವಿ ಒಳಗಡೆ ನಾನು ತುಂಬ ಒಂದು 3-4 ವರ್ಷದಿಂದ ಮೇಲ್ಗಡೆ ಒಂದು ಸ್ಮಶಾನ ಐತೆ. ಸ್ಮಶಾನದ ಹತ್ರ ಆ ಟವರು ನೋಡಿ, ಇದೇ ಟವರು ಕಾಣಿಸ್ತೈತೆ. ಇವಾಗ ಸ್ವಲ್ಪ ಫಾಗ್ ಆಚೆ ಹೋಗೈತೆ. ಇದೇ ಟವರ್ ಹತ್ರನೇ ನಾವು ಇರೋದು ಇವಾಗ. ಇದು ಸ್ಮಶಾನ ಇರೋದು ಟವರಲ್ಲಿ ಅಂತ ಅನ್ಕೊಳ್ಳಿ. ಪ್ಯಾರಿಸ್ ಸ್ಮಶಾನಕ್ಕೆ ಈಗ ಬಂದಿದ್ದೀವಿ ಚಾಮುಂಡಿ ಬೆಟ್ಟದ ಮೇಲೆ. ಆ ಗವಿ ಒಳಗಡೆ ಯಾವ ಸಾಧು ಇದ್ರು ಅವೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಸ್ಮಶಾನ ಪಕ್ಕ ಗವಿ ಐತೆ ಅಂದರೆ ಅದು ಬೆಟ್ಟ, ಗವಿ, ಸ್ಮಶಾನ ಅಂತ ಅಂದರೆ ಮೂರಕ್ಕೂ ಪವರ್ಫುಲ್ ಜಾಗ. ಇಲ್ಲಿ ಸಿದ್ಧಿ ಪಡ್ಕೊಳ್ಳೋ ಸಾಧು ಪುರುಷಗಳಿದ್ರು. ಆದರೆ ಇವಾಗ ಒಳಗಡೆ ಯಾವ ಥರ ಐತೆ ಅಂತ ನಾನೇ ನೋಡಿಲ್ಲ. ಫುಲ್ ಸೈಕ್ ಆಗ್ಬಿಟ್ಟಿದ್ದೀನಿ ಬರೀ ನೋಡೋದ. ಇವಾಗ ಸುಮಾರು ಗವಿಗಳೈತೆ ಅಂತ ಹೇಳ್ದೆ. ನಂಗೊಂದು 5 ಗವಿ ಗೊತ್ತು. ಇದಿವಾಗ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಜೈನ್ ಗವಿ ಅಂತೂ ನಮಗೆ ಭಯಾನಕ. ನಮ್ಮ ನಂಜುಂಡ ಸ್ವಾಮಿ ಅಂತೂ ಅಲ್ಲಿ ಭಯಾನಕ. ಅದೇ ನಮ್ಮ ಮೇನ್ ಗವಿ. ಆದರೆ ಏನು ಸಿಂಪಲ್ ಆಗಿ ಹೇಳ್ತೀನಿ ಅಂತ ಅಂದರೆ, ತುಂಬ ಗವಿಗಳು ಇವಾಗ ಮುಚ್ಚೋಗ್ಬಿಟ್ಟೈತೆ. ಒಂದು 5-6 ಗವಿ ಈಗ ಸೊಬ್ಬರ ಕಡೆಯಿಂದ ಓಪನ್ ಮಾಡ್ತಾವ್ರೆ. ಅಂದರೆ ಎಲ್ಲ ಗಿಡ ಮರಗಳನ್ನೆಲ್ಲ ಕಿತ್ತಾಕಿ ಇದು ಮಾಡ್ತಾವ್ರೆ. ಬನ್ನಿ ಇವಾಗ ಹೋಗೋದ, ಯಾವ ಥರ ಐತೆ ಅಂತ ನೋಡೋದ. ಫುಲ್ ಸೈಕಾಗೈತೆ. ಆದ್ರೂ ಹಳೆ ಕಾಲದ್ದು ಗವಿ ಇದು. ಏನಂತೀರಾ? ಓಂ ನಮಃ ಶಿವಾಯ. ಇಲ್ಲಿ ಕಿಟಕಿ ಎಲ್ಲ ಕಟ್ಟಿ ಸಾಧು ಪುರುಷರುಗಳು ಇದ್ದಿದ್ದು. ಓಂ ನಮಃ ಶಿವಾಯ್, ಹರ್ ಹರ್ ಮಹಾದೇವ್, ಜಟಾಜೂಟ್. ಯಾವ ಥರ ಸೀನ್ ಅಂತ ಅಂದರೆ, ಫಸ್ಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಅಂತ ಅಂದಂಗೆ. ನಾವು ಏನು ನೋಡ್ತೀವಿ ಫಸ್ಟ್ ಟೈಮು ಗವಿ ಒಳಗಡೆ, ಅದು ನಮ್ಮ ಕಣ್ಮುಂದೆ ಹಂಗೆ ಕಚ್ಕೊಬಿಡ್ತದಂತೆ. ಇಲ್ಲಿ ನೋಡಿ ಇವಾಗ ಏನಂತ ಅಂದರೆ ಇದೇ ಗವಿ ಅಂತ ಅನ್ಕೊಳ್ಳಿ. ಈ ಬಂಡೆ ನೋಡಿ ಹೆಂಗೈತೆ. ಇಲ್ಲಿ ನಿಂತ್ಕೊಂಡ್ರೆ ಏನು ಕಾಣಿಸ್ತದೆ ಅಂತ ಅಂದರೆ, ಈ ಜಾಗದಿಂದ ಇನ್ನೊಂದು ಗವಿಗೆ ಹೋಗೋಕ್ಕೂ ರೂಟ್ ಐತೆ. ಬನ್ನಿ ನೋಡಿ, ಇದೊಂದು ಬೆಟ್ಟ ಕಾಣಿಸ್ತದೆ ಇಲ್ಲಿ. ಈ ಬೆಟ್ಟ ದಾಟೋದ್ರೆ ಇನ್ನೊಂದು ಒಳಗಡೆ ಲಿಂಗ, ಅದ್ರೊಳಗಡೆ ನೀರು ತುಂಬ್ಕೊಂಡಿರ್ತದಂತೆ. ಆ ಗವಿಗೆ ಈಗ ದಾರಿ ಮಾಡವ್ರೆ. ಅದನ್ನ ಸ್ವಲ್ಪ ದಿಸದಲ್ಲೇ ತಿಳ್ಕೊಂಡು ಅದನ್ನು ತೋರಿಸ್ತೀವಿ.
ಈಗ ವಾಪಸ್ಸು ಗವಿ ಒಳಗಡೆ ಯಾವ ತರ ಐತೆ ಅಂತ ನಿಮ್ಗೆ ತೋರಿಸ್ಲೇಬೇಕು. ನಾನು ನೋಡಿಲ್ಲ ಅಂತ ಹೇಳಿದೀನಿ ಫಸ್ಟ್ ಟೈಮು. ನೋಡಿ ಇದೇನಂತ ಅಂದ್ರೆ ಇಲ್ಲಿ ನೋಡಿ ದೂನ, ಇದು ದೂನ ಅಂತ ಅಂದ್ರೆ ಈಗ ದೇವಸ್ಥಾನ ಕಟ್ಸೋಕ್ಕಿಂತ ಇಂಪಾರ್ಟೆಂಟ್ ಆಗಿ ದೂನ ಕಟ್ಸೋದು ಇಂಪಾರ್ಟೆಂಟು. ಸಿದ್ಧೋಂಕ ವಾಣಿ ಓಂ ನಮೋ ದೂನಾ ಪಾನಿ ಅಂತ ಸಾಧು ಸಂತ್ರದೊಂದು ವಾಣಿ ಇದೆ. ಇಲ್ಲಿ ನೀವು ಪೂಜೆ ಮಾಡ್ತಿರೋ, ಹೂ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇಲ್ಲಿ ಯಾವಾಗ್ಲೂ ಬೆಂಕಿ ಆಡ್ತಾ ಇರಬೇಕು. ಸಾಧು ಸಂತರಿಗೆ ದೂನನೇ ಇಂಪಾರ್ಟೆಂಟು. ಅವ್ರ ಮುಂದೆ ಅಗ್ನಿ ಆಡ್ತಾ ಇರ್ತದಲ್ಲ ಅದೇ ಇಂಪಾರ್ಟೆಂಟು. ಯಾವುದೇ ಗವಿ ಮುಂದೆ ನೋಡಿ ಅವ್ರ ಸಾಧು ಸಂತರು ಯಾವಾಗ್ಲೂ ಬೆಂಕಿ ಹಾಕೊಳಕ್ಕೆ ಅಂತಾನೆ ದೂನ ಕಟ್ಸ್ಕೊಂಡಿರ್ತಾರೆ. ಇಲ್ಲಿ ದೂನ ಐತೆ ಅಂದ್ರೆ ಇಲ್ಲಿ ಮಹಾನ್ ಸಿದ್ಧ ಪುರುಷಗಳು ಬಂದಿ ಹೋಗಿರ್ತಾರೆ. ಸೊ ಬನ್ನಿ, ಮಹಾಜ್ವಾಲಾಯುಧ ಅಗ್ನಿ ಮಧ್ಯಾಧಿಮಯ ತನ್ನೋ ಅಗ್ನಿ ಪ್ರಚೋದಯಾತೆ ಅಂದ್ಬಿಟ್ಟು ಸಿದ್ಧೋಂಕ ವಾಣಿ ಓಂ ನಮೋ ದೂನಪಾನಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಯಾವ ತರ ಇದೆ ಅಂತ ನೋಡಕ್ಕೆ ಈಗ ಹೋಗುವ ದೃಶ್ಯ. ಓಂ ಸ್ಮಶಾನ ಗವಿ ಇದು ಚಾಮುಂಡಿ ಬೆಟ್ಟದ ಮೇಲೆ ಇರೋದು. ಭಯಾನಕ. ಎಂಟ್ರೆನ್ಸ್ ಅಲ್ಲೇನೆ ಈಗ ಯಾರೋ ರೆಡಿ ಮಾಡಿದ್ದಾರೆ, ಸಾಧುಗಳು ಪುರುಷರುಗಳು ಇರ್ತಾರೆ, ಆದ್ರೆ ಇವಾಗ ಯಾರು ಇಲ್ಲ ಅನ್ಕೊಂಡಿದೀನಿ. ಜಡ ಗಿಡ ಎಲ್ಲ ಯಾವ ತರ ಕೂತಿದೆ ನೋಡಿ. ತೋರ್ಸು ಜಡ ಒಂದ್ ಪವಾಡ ಅನ್ಬಿಟ್ಟು ಒಳಗಡೆ ನುಗ್ತಾ ಇದ್ದೀನಿ. ನಂಜುಂಡಪ್ಪ ಮಹಾರಾಜ್ ಕಿ ಜೈ. ಶಂಭು ಶಂಕರ್ ಹೋ. ಸೀದಾ ನೋಡ್ತಾ ಇದ್ದಂಗೆ ಯಾರು ಇಟ್ಟಿದ್ದಾರೆ ಫೋಟೋ ಗೊತ್ತಿಲ್ಲ. ನಮ್ ಬಾಸ್ ಕೆಳಗಡೆ ಜೈನ್ ಗವಿ ತಪ್ಪಲಲ್ಲೂ ಇರ್ತಾರೆ, ಟಾಪ್ ಸ್ಮಶಾನದಲ್ಲೂ ಕೂತಿರ್ತಾರೆ. ಯಾರ್ಯಾರು ಎಲ್ಲಿರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಓಂ ನಮಃ ಪಾರ್ವದಾಪತೆ ನಂಜುಂಡಪ್ಪ ಮಹಾರಾಜ್ ಕಿ, ಸಕಲ ಸಾಧು ಸಂತಾನಿ ಕಿ, ಉಸ್ತಾದ್ ಕಿ. ಏನಂತೀರಾ ಗೆಳೆಯರೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ್ ಹರ್ ಮಹಾದೇವ್. ಅಲಕ್ ನಿರಂಜನ್. ಜೈನ್ ಗವಿ ಒಳಗಡೆ ಬಂದಿದೀವಿ. ನಮ್ ಜೈನ್ ಗವಿ ಅಂತ ಇದೀನಿ, ಸಾರಿ. ಇದು ನಂಜುಂಡ ಸ್ವಾಮಿಗಳು. ನೋಡಿ ನಂಜುಂಡ ಸ್ವಾಮಿಗಳು ಭಕ್ತರು ಎಲ್ಲಾ ಕಡೆ ಇರ್ತಾರೆ. ಫಸ್ಟ್ ನಮ್ ಗುರುನೇ ತೋರ್ಸೋದು ನಾವು ಎಲ್ಲೇ ಹೋದ್ರುನುವೆ. ಸ್ಮಶಾನ್ ಮೇ ನಂಜುಂಡ ಸ್ವಾಮಿ. ಇಲ್ಲಿ ನೋಡಿ, ಇಲ್ಲಿ 4 ಕಾಣಿಸ್ತಿರೋದೆಲ್ಲ ಏನ್ ಹೇಳಿ ನರ್ಮದಾ ಲಿಂಗಗಳು ಅಂತ ಅನ್ಕೊಳ್ಳಿ. ಇಲ್ಲಿ ಸೈಡ್ ಇಂದ ಬಂದ ಅಂತ ಅಂದ್ರೇನೆ ಸೀದಾ ಯಾವ ತರ ಐತೆ ಅಂದ್ರೆ ನಂದಿ ನೋಡಿ, ಯಾವ ತರ ಹಳೆ ಕಾಲದ ನಂದಿ ಸ್ಮಶಾನದ ಬೆಟ್ಟದ ಮೇಲೆ ಒಳಗಡೆ ಇರೋ ಗವಿಲಿ ಇರೋದು ಯಾವ ತರ. ಈ ಕಡೆ ಬಂತ ಅಂದ್ರೆ ನೋಡಿ ಇದೇ ಗವಿ. ಫುಲ್ ಒಬ್ಬ ಸಾಧು ನೀಟಾಗಿ ಅವ್ನ ಸಾಧನೆನ ಮಾಡ್ಬೇಕಾದ್ರೆ ಯಾವ ತರ ಜಾಗಗಳೈತೆ. ಇಲ್ಲೂ ನಮ್ ನಾರಾಯಣ ವೆಂಕಟೇಶ್ವರ ಸ್ವಾಮಿ, ಶಿವ, ಸಾರಿ ನಂದಿ ನಿಂಗಿಟ್ಬಿಟ್ಟಾರೆ. ಶಿವ ನೋಡಪ್ಪ, ನಂದೀಶ್ವರ. ಇಲ್ಲಿ ನೋಡಿ ಲಾಚೆ ಬಂತ ಅಂದ್ರೆ ಇಲ್ಲೊಂಥರ ವ್ಯೂ, ಯಾವ ತರ ಕಿಟಕಿ, ಯಾವ ತರ ಗವಿ. ಆಗಿನ ಕಾಲದಲ್ಲೇ ಈ ಬೆಟ್ಟದ ಮೇಲೆ ಈ ತರ ಮಾಡಿದ್ರು ಅಂತ ಅಂದ್ರೆ ಈ ಭಯಾನಕ ಬೆಟ್ಟ ಇದು ಅಂತ ಅನ್ಕೊಳ್ಳಿ. ಇದೇ ತರ 108 ಗವಿ ಬೆಟ್ಟ ಇರೋದು. ಇದು ಒಂದು 108 ಗವಿಲಿ ಒಂದು ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ನರ್ಮದಾ ಲಿಂಗೇಶ್, ಇದು 4 ನರ್ಮದಾ ಲಿಂಗ ಅಂತ ಅನ್ಕೊಳ್ಳಿ. ನರ್ಮದಾ ಲಿಂಗನ ಪ್ರತಿಷ್ಠಾಪನೆ ಮಾಡಿರೋದು ಇವರು ಬಾಬಾಜಿ ಇಲ್ಲಿದ್ದವ್ರು ಅಂತ ಅನ್ಸ್ತದೆ. ಇವ್ರು ಗೊತ್ತಲ್ಲ ಬಾಬಾಜಿ, ಭಯಾನಕ ಮೈಸೂರ್ ಕಾ ರಾಜ ನಂಜುಂಡಪ್ಪ ಉಸ್ತಾದ್ ಅವರು. ಆದ್ರೂ ಗವಿ ಇಲ್ಲಿ ನೋಡಿ ಗಿನ್ಸಿಟ್ ಎಲ್ಲ ಹಾಕಿ ನೀಟಾಗಿ ಒಳ್ಳೆ ಪ್ಯಾಚಪ್ ಮಾಡಿ ಗವಿನ ಚೆನ್ನಾಗಿ ಇಟ್ಕೊಂಡ್ರೆ, ಈ ತರ ಗವಿಗಳನ್ನ ಜೀರ್ಣೋದ್ಧಾರ ಮಾಡಿ ಇಟ್ಕೊಂಡ್ರೆ ಸಕ್ಕತ್ತಾಗಿ ಒಳ್ಳೆ ಸಾಧನೆಗಳಿಗೆ ಮುಂದೆ ಸಾಧು ಪುರುಷರುಗಳಿಗೆ ತುಂಬಾ ಅನುಕೂಲ ಆಯ್ತದೆ. ಓ ಓ ಓ ನಾನು ಯಾವುದೇ ಗವಿಗೆ ಹೋದ್ರು ಓಂಕಾರ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ಓಂಕಾರದಲ್ಲಿ ವೈಬ್ರೇಷನ್ ಇದೆ. ವೈಬ್ರೇಷನ್ ಅಂತಂದ್ರೆ ಇಲ್ಲಿ ಸಿದ್ಧಿಗಳನ್ನ ಪಡ್ಕೊಂಡಿರೋ ಆ ಶಕ್ತಿ ಆ ವಾತಾವರಣದಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ಓಂ, ಈ ಸೃಷ್ಟಿ ಈ ಬ್ರಹ್ಮಾಂಡ ತಿರ್ಗ್ಬೇಕಾದ್ರೆ ಶಬ್ದ ಬರದೆ ಓಂ ಡಮರೋಗ. ಪ್ರತಿ ಒಂದು ವಸ್ತುಲು ಓಂ ಅನ್ನೋ ಶಬ್ದ ಇರ್ತದೆ. ಆ ಶಬ್ದದಲ್ಲೇನೆ ಒಂದು ವೈಬ್ರೇಷನ್ ಇದೆ. ಅದಕ್ಕೆ ಇಲ್ಲಿ ಓಂಕಾರ, ಈ ತರ ಜಾಗದಲ್ಲಿ ಓಂಕಾರ ಮಾಡ್ತಾ ಇದ್ರೆ ಅವ್ರು ಎಷ್ಟೋ ವರ್ಷಗಳ ಕಾಲ ಅವ್ರನ್ನ ಮೈ ಮರ್ತ್ ಬಿಡ್ತಾ ಇದ್ರು. ಏನಕ್ಕೆ ಅಂತ ಅಂದ್ರೆ ಇಲ್ಲಿರೋರೆಲ್ಲ ಬರೀ ಹಠ ಸಾಧುಗಳು, ಯೋಗಿ ಸಾಧುಗಳು. ಏನಕ್ಕೆ ಅಂತ ಅಂದ್ರೆ ಕಾಡ್ ಮೇಲೆ ಊಟ ತಿಂಡಿ ನೀರು ಅದಾಗಿದ್ದೆ. ಹುಡುಕ ಬಂದ್ರೆ ಭಕ್ತರು ಮಾತ್ರ ಇಲ್ಲಿ ಊಟ ಸಿಗ್ತಾ ಇದ್ದು. ಇಲ್ಲ ಅಂತ ಅಂದ್ರೆ ಅವ್ರಿಗೆ ಓಂಕಾರನೇ ಧ್ಯಾನ, ಭಕ್ತಿ, ಪೂಜೆ, ಇದೇ ಆಧ್ಯಾತ್ಮಕ ಅಂತ ಅನ್ಕೊಳ್ಳಿ. ಸೊ ಎಲ್ಲಾರು ಓಂಕಾರ ಮಾಡಿದ್ರೆ ದೇಹದಲ್ಲಿರೋ ಕೆಟ್ಟು ನೆಗೆಟಿವ್ ಎನರ್ಜೀಸ್ ಎಲ್ಲ ಕ್ಲೀನ್ ಮಾಡಿ ಅದೊಂಥರ ರಿಫ್ರೆಶ್ಮೆಂಟ್ ಅಂತ ಅನ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಓಂಕಾರ ನೀವು ಉಸಿರನ್ನ ಫ್ರೀ ಆಗಿ ಬಿಡ್ಬೇಕು. ಉಸಿರು ತಗೊಂಡು ಓ ಈ ತರ ಬಿಡ್ಬೇಕಂತ ಅಂತ ಅನ್ಕೊಳ್ಳಿ. ಈ ತರ ಬಿಟ್ರೆ ಉಸಿರನ್ನ ಮೇಲ್ಗಡೆ 2 ಮೂಗಿಂದ ಎಳ್ದಿ ವಾಪಸ್ ಬಾಯಿಂದ ಓಂ ಅಂತ ಆಚೆ ಬಿಟ್ಟಾಗ ಎಲ್ಲಾ ತರ ಶಕ್ತಿ ನಿಮ್ಗೆ ಒಳಗಡೆ ಅವಲಂಬನೆ ಆಗಿ ನಿಮ್ಗೊಂಥರ ಒಳ್ಳೆ ರಿಫ್ರೆಶ್ಮೆಂಟ್ ಎನರ್ಜಿ ಕೊಡ್ತದೆ. ಅದಕ್ಕೆ ನೀವು ಓಂಕಾರ ಮಾಡ್ಬೇಕಂತ ಅನ್ಕೊಳ್ಳಿ. ಈ ತರ ಹಳೆ ಕಾಲದ ಜಾಗ ಅಂದ್ರೆ ನಂಗೆ ತುಂಬಾ ಬಹಳ ಫೇವ್ರೇಟ್ ಅಂತ ಅನ್ಕೊಳ್ಳಿ. ಇಲ್ಲಿ ಲಿಂಗಗಳು ನೋಡಿ, ಇಲ್ಲಿ ಲಿಂಗ ಅಲ್ಲ ಇದು ಮಾಮೂಲಿ ಇಟ್ಟಿರೋದು, ಆದ್ರೆ ಇದನ್ನ ಲಿಂಗ ತರ ಮಾಡಿ
ಜೋಡ್ಸಿಟ್ಟವ್ರೆ ಅಂದ್ರೆ ಇಲ್ಲಿ ಲಿಂಗ ಯಾವಾಗ್ಲೂ ಶಿವ ಎಲ್ಲಾ ಕಡೆ ಒಂದು ಕಲ್ಲಲ್ಲೂ ಬಂಡೆಯಲ್ಲೂ ಇರ್ತಾನೆ. ಆ ನಂದಿ ಮಾತ್ರ ಯಾವ್ದೋ ಹಳೆ ಕಾಲದ ಸ್ಮಶಾನದ ನಂದಿನೇ ಇದು. ಸ್ಮಶಾನದಲ್ಲಿ ಈ ತರ ಒಂದು ಜಾಗ ಐತೆ ಅಂತಾನೆ ಗೊತ್ತಿರ್ಲಿಲ್ಲ. ಇದಿರೋದು ದೇವಿಕೆರೆ ಸ್ಮಶಾನದ ಒಳಗಡೆ. ಆದ್ರೂ ನಮ್ ನಂಜುಂಡಸ್ವಾಮಿ ಫೋಟೋನ ಯಾರೋ ಇಟ್ಟವ್ರೆ, ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್. ನಮ್ ನಂಜುಂಡಪ್ಪ ಎಲ್ಲಾ ಕಡೆ ಇರ್ತಾರೆ. ಅಲಾಕ್ ನಿರಂಜನ್ ನಂಜುಂಡಪ್ಪ ಉಸ್ತಾದ್ ಕಿ ಜೈ. ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಯಾವ ತರ ಐತೆ ಅಂದ್ರೆ ಒಬ್ಬ ವ್ಯಕ್ತಿನದ್ಕಿಂತ ಒಂದಿಬ್ರು ಸಾಧು ಪುರುಷರು ಆರಾಮಾಗಿ ಇಲ್ಲಿ ಸಾಧನೆ ಮಾಡ್ಬೋದಂತ ಅನ್ಕೊಳ್ಳಿ. ಜಾಗ ಎಷ್ಟು ಅಗಲ ಐತೆ ಅಂತ ಅಂದ್ರೆ ಆರಾಮಾಗಿ ಅವ್ರ ಮನೆ ಗಿನೆ ಎಲ್ಲಾ ಬಿಟ್ಬಿಟ್ಟು ಯಾರು ದೊಡ್ಡ ಇವ್ರ ತರ ಸುಸೈಡ್ ಮಾಡಕೊಳ್ಳೋದ್ ಬದಲು ಈ ತರ ಗವಿಗ್ ಬಂದ್ಬಿಟ್ಟು ಶಿವನ್ ಸೇವೆನಾರು ಮಾಡಿ ದಿಸಾ ಬೆಳಿಗ್ಗೆ ಎದ್ದು ಜ್ಞಾನ ಗೀನ ಮಾಡ್ಕೊಂಡು ಜೀವನ ನಡೆಸಿ ಸಾಯ್ತಿರಲ್ರಿ. ಸುಸೈಡ್ ಮಾಡ್ಕೊಂಡ್ರಿ ನೋಡ್ರಿ. ಇಂಥ ಜಾಗಗಳಲ್ಲಿ ನೀವು ಮನೆಗಿನೇ ಬಿಟ್ಬಿಟ್ಟು ಬಂದು ಜೀವನ ನಡೆಸ್ರಿ, ನಿಮ್ ಜೀವನಾರು ಉದ್ಧಾರ ಆಯ್ತದೆ. ಓಂ ನಮಃ ಶಿವಾಯ. ಅಲಾಕ್ ನಿರಂಜನ್ ಯಾವ ತರ ಐತೆ ಅಂದ್ರೆ ನನ್ಗಂತೂ ನಮ್ ಬಲ್ಮುರಿ ದೇವಸ್ಥಾನದಲ್ಲಿ ಉಣ್ಮೆ ಟೈಮಲ್ಲಿ ಜೀವನ ಕಳೀತಾ ಇರ್ಬೇಕು. ಆ ತರ ಸಾಧುಗಳು ಈ ತರ ಬೆಟ್ಟದ ಮೇಲೆ ಸ್ಮಶಾನದಲ್ಲೂ ಜೀವನ ಕಳೀತಾರೆ ಅಂತ ಅಂದ್ರೆ ಸತ್ಯವಾಗ್ಲೂ ಅದ್ದೂರಿ ಆಗೈತೆ. ಈಚೆ ಹೋದ್ರೆ ಒಳ್ಳೆ ವಾತಾವರಣ, ಒಳಗಡೆ ಬಂದ್ರೆ ಶಿವಲಿಂಗ ಹೂವು ಹಾಕೊಂಡು ಭಜನೆ ಗಿಜನೆ ಮಾಡ್ಕೊಂಡು ಒಬ್ಬ ಸಾಧು ಪುರುಷ ಎಷ್ಟು ಈಸಿಯಾಗಿ ಅವ್ನ ಜೀವನ ನಡೆಸ್ಕೊಂಡು ಶಿವನ್ನ ಸೇರ್ಬೋದು ಅಂದ್ರೆ ಓಂ ನಮಃ ಶಿವ. ಇಲ್ಲೆಲ್ಲ ಹೂವಗಳನ್ನ ಪಾಪ ಯಾರೋ ಗೊತ್ತಿರೋರು ಈ ತರ ಗವಿಗೆ ಅಪರೂಪಕ್ಕೆ ಬಂದಿರ್ತಾರೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ದೇವ್ರು ಎಲ್ಲಿರ್ತಾರೆ ಅಂತ ಅಂದ್ರೆ ಇಂಥ ಜಾಗದಲ್ಲೇ ಇರೋದು ಸತ್ಯವಾಗ್ಲೂ. ಏನಕ್ಕೆ ಅಂತ ಅಂದ್ರೆ ಶಿವನ್ಗೆ ಬರೀ ಬೆಟ್ಟ ಕಾಡ್ ಮಧ್ಯ ಅಲ್ಲಿ ನಮ್ಮ ಬಲ್ಮುರಿ ದೇವಸ್ಥಾನ ನೋಡಿದಿರ ಸುತ್ತ ನೀರು ಅಂತ ಅನ್ಕೊಳ್ಳಿ. ಈ ತರ ದೇವಸ್ಥಾನಗಳಿಗೆ ಬಂದು ಪೂಜೆ ಮಾಡಿದ್ರೆ ಸತ್ಯವಾಗ್ಲೂ ಓಂ ನಮಃ ಶಿವಾಯ. ಇದೇ ತರ ಪ್ರತಿ ಸೋಮವಾರ ಬನ್ನಿ. ಎಲ್ಲಾ ಕಡೆ ಯಾವ ತರ ಅಂತಂದ್ರೆ ದೇವ್ರು ಏಕಾಂತದಲ್ಲಿ ಸಿಗೋದಂತ ಅನ್ಕೊಳ್ಳಿ. ಸಿಂಪಲ್ ಆಗಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಆ ದೇವಸ್ಥಾನದಲ್ಲಿ ನಿಮ್ನ ಗರ್ಭಗುಡಿಗೂ ಬಿಡಲ್ಲ, ನಿಮ್ನೇನು ಲಿಂಗ ಮುಟ್ಟಕ್ಕೆ ಬಿಡಲ್ಲ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡಿ ನೀವೇ ತಗೋಗಿದ್ದು ಏನ್ ಗಂದ್ಲು ಕಡ್ಡಿ ಅಭಿಷೇಕ ಎಲ್ಲ ಒಟ್ಟಿಗೆ ನೀವೇ ಮಾಡ್ಬೋದು. ಇಲ್ಲಿ ಅವರೆಲ್ಲ ಫೋಟೋದಲ್ಲಿ ಇವರೇ ಸಾಧು ಇಲ್ಲಿ ಇದ್ದಿದ್ದಂತ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಚಾಮುಂಡಿ ಬೆಟ್ಟ ಗೋಪುರ, ನಾನು ಆಗ್ಲೇ ಗೋಪುರ ಅಂತ ತೋರಿಸ್ತೆ ಗೊತ್ತಾ, ಅವರಲ್ಲೇ ಒಂದು ಫೋಟೋ ಹೊಡೆದು ಇವ್ರು ಫೋಟೋ ಹಾಕೋರೆ ಅಂದ್ರೆ ಇವರೇ ಇದ್ದಿದ್ದು. ನಮ್ ಬಾದ್ಶಾ ಅಂತೂ ಸಕಲ ಅಣ್ಣಾಂಡ ಪಿಂಡಾಂಡ ಬ್ರಹ್ಮಾಂಡ ಎಲ್ಲಾ ಗವಿಲೂ ಇರ್ತಾರೆ ನಂಜುಂಡ ಸ್ವಾಮಿಗಳು. ಎಲ್ಲಾ ಸಕಲ ಸಾಧು ನಂಜುಂಡ ಸ್ವಾಮಿ ಎಲ್ಲಾರ್ಗೂ ಜೈ. ಏನಂತೀರಾ ಬೈ? ಬನ್ನಿ ಇವಾಗ ಈಚೆ ಹೋಗ್ಬಿಟ್ಟು ಏನೈತೆ ಹೂವು ಏನಾದ್ರು ಸಿಕ್ಕಿದ್ರೆ ನಮ್ ಶಿವಂಗೆ ಎತ್ಕೊ ಬರದ. ಇದೇನ್ ಹೇಳಿ, ಇದು ರೋಜಾ ಹೂವು ಅಂತ ಅನ್ಕೊಳ್ಳಿ, ಇದು ಕಾಡು ಹೂವು ಅಂತಾರೆ. ಸುಮಾರು ಜನ ಕಾಡಲ್ಲಿ ಬಿಟ್ಟಿರ್ತದೆ ಅನ್ಬಿಟ್ಟು ಇದ್ರಲ್ಲಿ ಕಪ್ಪು ಹಣ್ಣು ಬಿಡ್ತದೆ. ಹಣ್ಣು ನೋಡಿ ಎಲ್ಲ ಇಲ್ಲಿ ಒಣಗೋಗ್ಬಿಟ್ಟೈತೆ ಹಣ್ಣು. ಆ ಹಣ್ಣು ತಿಂದ್ರೆ ಸಖತ್ತಾಗಿರ್ತದೆ ಅಂತ ಅನ್ಕೊಳ್ಳಿ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಗೆ ನಮ್ಮ ಹಳ್ಳಿ ಪಾಳ್ಯದಲ್ಲಿ ಒಂದ್ಸತಿ ಲಾಗ್ ಮಾಡಿಸ್ತೀನಿ, ಬಂದ್ರೋಡ ತೋರಿಸ್ತೀರಿ ಪಾಳ್ಯ ಹೆಂಗಿರುತ್ತ ಅಂತ. ಇದೇ ಹೂವುಗಳು, ಆ ಹೂವುಗಳೆಲ್ಲ ಕಾಸು ಕೊಡ್ತಾಗಲ್ಲ, ಬರೀ ಪ್ರಾಣಿಗಳಿಗೆ ಅಷ್ಟೇ ನಾವು ಕಾಸು ಇನ್ವೆಸ್ಟ್ ಮಾಡೋದು. ಹೂವುಗಳಿಗೆಲ್ಲ ಇಲ್ಲೇ ಕಾಡು ಮೇಡೆಲ್ಲ ಕಿತ್ಕೊಳ್ಳೋದು. ಗಣಪತಿ ಗರ್ಕೆ ಕಿತ್ಕೊಳ್ಳೋದ. ಬನ್ನಿ ಎಲ್ಲ ಲಿಂಗಕ್ಕೂ ಅಲಂಕಾರ ಮಾಡಿದೀವಿ. ಸತ್ಯವಾಗ್ಲೂ ಶಿವ ಖುಷಿಯಾಗಿರ್ತಾನೆ. ಏನಕ್ಕೆ ಅಂತ ಅಂದ್ರೆ ಈ ತರ ದೇವಸ್ಥಾನಗಳಿಗೆ ಯಾರು ಬರಲ್ಲ. ನರ್ಮದಾ ಲಿಂಗಗಳಿದೆಲ್ಲ ಅಂತ ಅವಾಗಿಂದ ಹೇಳ್ತಾನೆ ಇದ್ದೀನಿ. ಇದನ್ನ ರಾವಣ ಅದೆಷ್ಟೋ ಲಿಂಗಗಳನ್ನ ಮಾಡಿ ನೀರಿಗೆ ಬಿಸಾಕ್ಬಿಟ್ಟಿರ್ತಾನೆ. ನರ್ಮದೇಶ್ವರ ಇದು ನರ್ಮದಾ ನದಿ ಅಂತಾನು ಐತೆ. ಓಂ ನಮಃ ಶಿವ. ಇದೊಂದು ಲಿಂಗ ಮಿಸ್ ಮಾಡ್ಬಿಟ್ಟಿದೆ. ಹರ ಹರ್ ಮಹಾದೇವ್. ಗರ್ಕೆ ಪತ್ರೆ, ತುಂಬೆ ಪತ್ರೆ, ಬಿಲ್ವ ಪತ್ರೆ, ಎಲ್ಲಾ ಪತ್ರೆ ಬಿಡಿಸು ತಾಪತ್ರೆ. ಓಂ ನಮಃ ಶಿವಾಯ. ನೋಡಿ ಎಲ್ಲ ಗವಿಲಿನೂ ಸರಸ್ವತಿ, ಲಕ್ಷ್ಮಿ, ಗಣಪತಿ ಎಲ್ಲಾ ದೇವರು ಇರ್ತಾರೆ. ಈ ತರ ಪೂಜೆ ಮಾಡ್ದಿರೋ ವಿಗ್ರಹಗಳಿಗೆ ಪೂಜೆ ಮಾಡಿ. ಏನಕ್ಕೆ ಇದನ್ನೇ ಪದೇ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಇಂಥ ಜಾಗದಲ್ಲಿ ನಿಮ್ಗೆ ಏನ್ ಬೇಕು ಅದು ಟಕ್ ಅಂತ ಸಿದ್ಧಿಸ್ತಿದೆ. ಈ ತರ ಗವಿಗಳಿಗೆ ಹೋಗ್ಬೇಕು ಅಂದ್ರೆ ಜನ್ಮಾಂತರ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಈ ತರ ಸಾಧು ಸಂತರುಗಳು ಕರ್ಸ್ಕೊಂಡ್ರೆ ಮಾತ್ರ ನಾವು ಅಲ್ಲಿ ಹೋಗಕ್ಕಾಗೋದು. ಇಲ್ಲೊಬ್ರು ಫಾರಿನ್ ಬಾಬನ್ನ ತೋರ್ಸೋದು ಮರ್ತ್ಬಿಟ್ಟಿದೆ ನಿಮ್ಗೆ. ಈ ತರ ಫಾರಿನರ್ಸು ನಮ್ ಚಾಮುಂಡಿ ಬೆಟ್ಟದಲ್ಲಿ ಬೇಜಾನ್ ಜನ ಬಂದ್ಬಿಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಯಾವ ತರ ಅಂತ ಅಂದ್ರೆ ಸತ್ಯವಾಗ್ಲೂ ಒಳ್ಳೊಳ್ಳೆ ಸಾಧನೆಗಳು ಮಾಡಕ್ಕೆ ರಷ್ಯಾ, ಅಮೇರಿಕಾ, ಅಂಟಾರ್ಟಿಕಾ ಎಲ್ಲಾ ಕಡೆಯಿಂದ ಬರ್ತಾ ಇರ್ತಾರೆ. ನಮ್ ಚಾಮುಂಡಿ ಬೆಟ್ಟ ಗೊತ್ತಲ್ಲ, ಸಾಂಸ್ಕೃತಿಕ ರಾಜಧಾನಿ. ಮತ್ತೊಮ್ಮೆ ಈ ಬೆಟ್ಟಕ್ಕೆ ಕರ್ಕೊಬರ್ತೀನಿ. ಆ ಸಾಧುಗಳ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅವ್ರು ಯಾರು ಅಂತ. ಈಗ ನಂಜುಂಡ ಸ್ವಾಮಿ ಮಹಾರಾಜ್ ನೋಡಿ, ಅಲಾಕ್ ನಿರಂಜನ್. ಮತ್ತೊಮ್ಮೆ ಈ ಗವಿಗೆ ಭೇಟಿ ಕೊಡಿ. ಏನಂತ ಅಂದ್ರೆ ಒಳ್ಳೆ ವಾತಾವರಣ. ಸ್ಮಶಾನ ಹತ್ರ ಬರಬೇಕು ಅಂತಂದ್ರೆ ನಿಮ್ಗೆ ಅಷ್ಟು ಭಯಾನದ್ ಬಿಡಬೇಕು. ಲಾಸ್ಟ್ ಟೈಮ್ ಗವಿ ನೋಡ್ಕೊಳ್ಳಿ ಯಾವ ಥರ ಐತೆ ಅಂತ. 4 ನರ್ಮದಾ ಲಿಂಗ ಇರ್ತಿದೆ. ಓಂ ನಮಃ ಶಿವ. ಜೈ ನಂದೀಶ್ವರ, ಜೈ ನಂಜುಂಡಪ್ಪ. ಮತ್ತೆ ಬರ್ತೀವಿ, ಸಿಗುವ ಎಲ್ಲಾರ್ಗು. ಅಲಾಕ್ ನಿರಂಜನ್.